ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತಿನ ಕೊನೆಯ ಮ್ಯಾಚ್ ಅಂದ್ರೆ 2026 IPL ಲೀಗ್ ಮ್ಯಾಚ್ ಎಲ್ಲ ಕೂಡ ಮುಗ್ದಿರುವಂತದ್ದು. ಲೀಗ್ ಮುಗೀತು, ಪ್ಲೇ ಆಫ್ ಅಲ್ಲಿ ಕ್ವಾಲಿಫೈರ್ 1 ಕೂಡ ಮುಗೀತು, ಎಲಿಮಿನೇಟರ್ ಮುಗೀತು, ಕ್ವಾಲಿಫೈರ್ 2 ಕೂಡ ಮುಗೀತು. ಸೊ ಇವತ್ತು ಫೈನಲ್ ಮ್ಯಾಚ್ ಆಗ್ತಿರುವಂತದ್ದು ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಎಂಟೈರ್ ವರ್ಲ್ಡ್ ನ ಕಣ್ಣಿವತ್ತು ಅಹಮದಾಬಾದ್ ಪಿಚ್ ಮೇಲೆ ಇದೆ ಗುರು. ಯಾಕೆ ಅಂತ ಹೇಳಿದ್ರೆ ಫೈನಲ್ ಮ್ಯಾಚ್ ಅಲ್ಲಿ GT ವರ್ಸಸ್ ನಮ್ಮ ರೆಡ್ ಆರ್ಮಿ RCB ಇರುವಂತದ್ದು ಮ್ಯಾಚ್. ಇವತ್ತು ಮ್ಯಾಚ್ ನಡೀತಿರುವಂತದ್ದು ಅಹಮದಾಬಾದ್ ಪಿಚ್ ಅಲ್ಲಿ. ಸೊ ಪಿಚ್ ರಿಪೋರ್ಟ್ ಹೇಗಿದೆ, ವೆದರ್ ರಿಪೋರ್ಟ್ ಏನಿರ್ಬೋದು, ಪ್ಲೇಯರ್ಸ್ ನ ಸ್ಟಾಟ್ಸ್ ಹೇಗಿದೆ, ಇವತ್ತು ಯಾರು ಗೆಲ್ಬಹುದು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ, ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಹಾಕಿಲ್ಲ ಅಂದ್ರೆ ಇಲ್ಲೇ ಪಟ್ ಅಂತ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುರು, ಇವತ್ತು ಮ್ಯಾಚ್ ಆಗ್ತಿರುವಂತದ್ದು RCB ನಮ್ಮ ರೆಡ್ ಆರ್ಮಿ ವರ್ಸಸ್ GT, ಅದು ಕೂಡ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ. ಸೊ ಇವತ್ತು ಅಹಮದಾಬಾದ್ ನ ಪಿಚ್ ಏನಿದೆ GT ಗೆ ತುಂಬಾ ಫೇವರ್ ಅಂತ ಕೂಡ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಆಡಿರುವಂತಹ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ GT ಆಲ್ಮೋಸ್ಟ್ ಮ್ಯಾಚಸ್ ವಿನ್ ಕೂಡ ಆಗಿರುವಂತದ್ದು. ಸೊ ಅವ್ರಿಗೆ ಗೊತ್ತು ಪಿಚ್ ರಿಪೋರ್ಟ್ ಹೇಗಿದೆ, ಪಿಚ್ ಕಂಡೀಷನ್ ಹೇಗಿದೆ, ಯಾವ ರೀತಿ ಆಡ್ಬೇಕು, ಬೌಲಿಂಗ್ ತಗೊಂಡ್ರೆ ಹೇಗೆ ಆಡ್ಬೇಕು, ಬ್ಯಾಟಿಂಗ್ ತಗೊಂಡ್ರೆ ಹೆಂಗೆ ಕಟ್ ಹಾಕ್ಬೇಕು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ನಮ್ಮ RCB ಗೆ ಟಫ್ ಏನಿಲ್ಲ, ಬಟ್ ಟೀಮ್ ಕೂಡ ಸ್ಟ್ರಾಂಗ್ ಇರುವಂತದ್ದು. ಈ ಸೀಸನ್ ನಲ್ಲಿ ಆಡಿರುವಂತಹ ಬಹುತೇಕ ಮ್ಯಾಚ್ ಗಳಲ್ಲಿ ಸೋತಿದ್ದಾರೆ, ಗೆದ್ದಿದ್ದಾರೆ, ಫೈನಲ್ ಆಗಿ ಟಾಪ್ ಅಲ್ಲಿ ಉಳ್ಕೊಂಡ್ಬಿಟ್ಟು ಕ್ವಾಲಿಫೈರ್ ಕೂಡ ಆಡಿದ್ರು ಅಂಡ್ ಫೈನಲ್ ಕೂಡ ಬಂದಿದ್ದಾರೆ ನಮ್ಮ RCB ಟೀಮ್ ಇವತ್ತು. ಇನ್ನ ಪಿಚ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ನಿನ್ನೆ ನೈಟ್ ಪೂರ್ತಿಯಾಗಿ ಮಳೆ ಆಗಿರುವಂತದ್ದು ಅಹಮದಾಬಾದ್ ನ ಸ್ಟೇಡಿಯಂ ನಲ್ಲಿ. ಸೊ ತುಂಬಾ ಅನಲೈಸ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ. ಅದರಲ್ಲೂ ಇವತ್ತು ಮಧ್ಯಾಹ್ನ ತುಂಬಾ ಬಿಸಿಲು ಕೂಡ ಇರುವಂತದ್ದು. ಹಾಗಾಗಿ ಸಂಜೆ ಮ್ಯಾಚ್ ಸ್ವಲ್ಪ ಡ್ಯೂ ಕೂಡ ಬೀಳ್ಬಹುದು, ಡ್ಯೂ ಫ್ಯಾಕ್ಟರ್. ಸೊ ನೋಡೋಣ, ಯಾರೇ ಟಾಸ್ ಗೆದ್ರು ಕೂಡ ಬೌಲಿಂಗ್ ತಗೊಳ್ಳುವ ಸಾಧ್ಯತೆ ತುಂಬಾನೇ ಹೆಚ್ಚಿದೆ ಇಲ್ಲಿ. ಬಟ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾವ ಮಾಡ್ತಾರೆ, ಯಾವ ಟೀಮ್ ಮಾಡುತ್ತೆ, ಆ ಟೀಮಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗುರು. 200+ ರನ್ಗಳು ಈಸಿಯಾಗಿ ಕೂಡ ಬರುತ್ತೆ ಯಾವ ಟೀಮ್ ಮೊದಲು ಬ್ಯಾಟಿಂಗ್ ಆಡುತ್ತೆ ಆ ಟೀಮ್ ಇಂದ. ಸೊ ಈ ಟಾಸ್ ಗೆಲ್ಲಿ ಬಿಡ್ಲಿ ನಮ್ಮ RCB ಮೊದಲು ಬ್ಯಾಟಿಂಗ್ ಆಡ್ಲಿ ಅಂತ ನಾನಂತೂ ದೇವ್ರ ಹತ್ರ ಕೇಳ್ಕೊಳ್ತೀನಿ ಗುರು. ಇವತ್ತಿನ ಫೈನಲ್ ಮ್ಯಾಚ್ ಏನಿದೆ RCB ವರ್ಸಸ್ GT, ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು ಅಂಡ್ ರೈವಲ್ರಿ ಮ್ಯಾಚ್ ಅಂತ ಕೂಡ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಲೀಗ್ ಮ್ಯಾಚಸ್ ಅಲ್ಲಿ ಮೊದಲನೇ ಮ್ಯಾಚ್ ನಮ್ಮ RCB ವಿನ್ ಆದ್ರೆ ಸೆಕೆಂಡ್ ಮ್ಯಾಚ್ GT ಗೆಲ್ತು. ಮೂರನೇ ಮ್ಯಾಚ್ ಅಂದ್ರೆ ಕ್ವಾಲಿಫೈರ್ 1 ಅಲ್ಲಿ ನಮ್ಮ RCB ಬಗ್ಗು ಬಡ್ದ್ಬಿಟ್ಟು ಅವ್ರನ್ನ ಕಳ್ಸಿದ್ರು. ಸೊ ನೀವು ಬರ್ಲೇ ಬಿಡಿ ಅಂದ್ಬಿಟ್ಟು, ಆದ್ರೂ ಕೂಡ ಕ್ವಾಲಿಫೈರ್ 2 ನಲ್ಲಿ RR ಮೇಲೆ ಗೆಲ್ಬಿಟ್ಟು ಬಂದ್ರು ಫೈನಲ್ ಗೆ. ಸೊ ಇವತ್ತು ಕೂಡ ಎಲ್ಲರೂ GT ಅನ್ಕೊಂಡಿರ್ತಾರೆ, ಯಾಕಂದ್ರೆ RCB ಗೆಲ್ತು, GT ಗೆಲ್ತು, ಮತ್ತೆ RCB ಗೆಲ್ತು, ಫೈನಲ್ ಆಗಿ GT ನೇ ಗೆಲ್ಬಹುದು ಅನ್ಕೊಂಡಿರ್ತಾರೆ. ಬಟ್ ಇವತ್ತು ನೀವು ಅನ್ಕೊಂಡಿರೋದು ತುಂಬಾನೇ ಉಲ್ಟಾ ಅನ್ಕೊಂಡಿದ್ದೀರಾ. ಬಟ್ ನಮ್ಮ RCB ಇವತ್ತು ಪಕ್ಕಾ ವಿನ್ ಆಗೋದು ಅಂಡ್ ಸೆಕೆಂಡ್ ಟೈಮ್ ಟ್ರೋಫಿನ ಲಿಫ್ಟ್ ಕೂಡ ಮಾಡುತ್ತೆ. ಇನ್ನ ಎರಡು ಟೀಮ್ಗಳ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ, ಎರಡು ಟೀಮ್ಗಳು ಲಾಸ್ಟ್ ಮ್ಯಾಚ್ ಏನ್ ಆಡಿತ್ತು, RCB GT ಅಗೇನ್ಸ್ಟ್ ಏನ್ ಆಡಿತ್ತು, ಸೇಮ್ ಟೀಮ್ ಇಲ್ಲಿ ಕೂಡ ಆಡುವಂತದ್ದು. ಅಂಡ್ GT ಟೀಮ್ ಏನಿದೆ ಲಾಸ್ಟ್ ಮ್ಯಾಚ್ ಕ್ವಾಲಿಫೈರ್ 2 ನಲ್ಲಿ RR ಅಗೇನ್ಸ್ಟ್ ಏನ್ ಆಡಿತ್ತು, ಸೇಮ್ ಟೀಮ್ ಇಲ್ಲಿ ಕೂಡ ಆಡುವಂತದ್ದು. ಮೊದಲನೇದಾಗಿ ನಮ್ಮ RCB ಟೀಮ್ ನ ತಗೊಂಡ್ರೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಡಫಿ ಬದಲು ರೊಮಾರಿಯೋ ಶಫರ್ಡ್ ಕೂಡ ಹಾಕೊಬಹುದು. ಇಲ್ಲಿ ಇವರಿಬ್ಬರಲ್ಲಿ ಒಬ್ಬರನ್ನ ಚಾಯ್ಸ್ ಆಗಿ ತಗೊಳ್ತಾರೆ. ಅಂಡ್ ಜೋಶ್ ಹೆಜಲ್ವುಡ್, ರಶೀಕ್ ಸಲಾಮ್ದಾರ್, ಇದು ನಮ್ಮ RCB ಯ ಪ್ಲೇಯಿಂಗ್ 11. ಅದೇ ರೀತಿ ನೀವು ಈ ಕಡೆ GT ಯ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ ನಿಮ್ಗೆ ಇಲ್ಲಿ ಅದು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸಾಯಿ ದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್, ನಿಶಾಂತ್ ಸಿಂಧು, ವಾಷಿಂಗ್ಟನ್ ಸುಂದರ್, ಜೇಸನ್ ಹೋಲ್ಡರ್, ರಶೀದ್ ಖಾನ್, ಸಾಯಿ ಕಿಶೋರ್ ಅಂಡ್ ಕಗಿಸೋ ರಬಾಡಾ, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಬದಲು ಬ್ಯಾಟಿಂಗ್ ನಲ್ಲಿ ಬಂದ್ಬಿಟ್ಟು ರಾಹುಲ್ ತಿವಾಟಿಯಾ ಬರ್ತಾರೆ. ಲಾಸ್ಟ್ ಮ್ಯಾಚ್ ಏನ್ ಆಡಿತ್ತು RR ಅಗೇನ್ಸ್ಟ್ ಸೇಮ್ ಟೀಮ್ ಇಲ್ಲಿ ಕೂಡ ಆಡುವಂತದ್ದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಮ್ಯಾಚ್ ಅದ್ರ ಹಿಂದಿನ ಮ್ಯಾಚ್ ಸಾಯಿ ದರ್ಶನ್ ಸೇಮ್ ಟು ಸೇಮ್ ಔಟ್ ಆಗಿದ್ರು. ನಾನು ಲಾಸ್ಟ್ ವಿಡಿಯೋ ಕೂಡ ಹೇಳಿದ್ದೆ ಪ್ಲೇಯರ್ಸ್ ನ ಫಿಕ್ಸಿಂಗ್ ಕೂಡ ಆಗಿರಬಹುದು ಅಂದ್ಬಿಟ್ಟು. ಬಟ್ ಇವತ್ತು ಕೂಡ ಸುದರ್ಶನ್ ಅವರು ಫ್ಲಾಪ್ ಕೂಡ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನೋಡೋಣ ಗುರು, 30 ರನ್ ಮ್ಯಾಕ್ಸಿಮಮ್ ಅವ್ರು ಇವತ್ತು ಹೊಡಿಬಹುದು RCB ಅಗೇನ್ಸ್ಟ್, ಅದ್ರ ಒಳಗಡೆ ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನೋಡೋಣ, ಅದ್ರ ಮೇಲೆ ಕೂಡ ಆಡಬಹುದು. ಬಟ್ ನನ್ನ ಪ್ರೆಡಿಕ್ಷನ್ 99% ಇವತ್ತು ಅವರು ಆಡಲ್ಲ RCB ಅಗೇನ್ಸ್ಟ್. ಇನ್ನ ಶುಭ್ಮನ್ ಗಿಲ್ ಅವರು ಲಾಸ್ಟ್ RR ಅಗೇನ್ಸ್ಟ್ ಒಂದು ಸೆಂಚುರಿ ಕೂಡ ಮಾಡ್ಕೊಂಡ್ರು. ಅದರಲ್ಲೂ ಅಹಮದಾಬಾದ್ ನ ಪಿಚ್ ಏನಿದೆ ಆ ಪಿಚ್ ಅವರಿಗೆ ಫೇವರ್ ಕೂಡ ಆಗಿರೋದು. ಇವತ್ತು ಕೂಡ ಅವರಿಂದ ಒಂದು 50 ಕೂಡ ಬರಬಹುದು ಗಿಲ್ಲಿಂದ. ಬಟ್ ನೋಡೋಣ, ಗಿಲ್ ಆಡ್ತಾರೆ, ಇಲ್ಲ ಅಂದ್ರೆ ಇಬ್ರು ಕೂಡ ಫ್ಲಾಪ್ ಆಗಬಹುದು. ಗಿಲ್ 30+ ರನ್ ನೋಡಿದ್ರೆ ಪಕ್ಕ ಅವರು 50 ಅಂತೂ ಮಾಡ್ತಾರೆ. ಇನ್ನ ಜಾಸ್ ಬಟ್ಲರ್ ಅವರ ಬ್ಯಾಟಿಂಗ್ ನಿಂದ ಇವತ್ತು ಒಳ್ಳೆ ಗುಡ್ ಇನ್ನಿಂಗ್ಸ್ ಕೂಡ ಬರಬಹುದು. ಸೊ ಇವತ್ತು ಗಿಲ್ ಬಿಟ್ರೆ ಬಟ್ಲರ್ ಮಾತ್ರ ಆಡ್ತಾರೆ. ಇನ್ ಕೇಸ್ ಬಟ್ಲರ್ ಆಡ್ಲಿಲ್ಲ ಅಂತಂದ್ರೆ ನೋಡಿ, ಬೇಕಾದ್ರೆ ಪಕ್ಕ ಆಡೇ ಆಡ್ತಾರೆ ಪಿಚ್ ಅಲ್ಲಿ ಬಟ್ಲರ್ ಅವರು. ಇನ್ನ GT ಯ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಗುರು, ಸಿರಾಜ್ ಅಥವಾ ರಬಾಡಾ ಇವರಿಬ್ಬರಲ್ಲಿ ಒಬ್ಬರಿಗಂತೂ ಪಕ್ಕ 2 ವಿಕೆಟ್ ಅಂತೂ ಬಿದ್ದೇ ಬೀಳುತ್ತೆ. ಅದು ರಬಾಡಾ ಅವ್ರ ಬೌಲಿಂಗ್ ನಮ್ಮ ಕಿಂಗ್ ಕೊಹ್ಲಿ ಅವರು ಔಟ್ ಆಗಬಹುದು. ಬಟ್ ಹೇಳಕ್ ನಂಗೆ ಆಗ್ತಾ ಇಲ್ಲ, ಆದ್ರೂ ಕೂಡ ಅನಾಲಿಸಿಸ್ ಮಾಡಿ ಹೇಳಲೇಬೇಕಲ್ಲ ಗುರು, ಹೇಳ್ತೀನಿ.
ಬಟ್ ಇವತ್ತು ಲಾಸ್ಟ್ ಮ್ಯಾಚ್ ಏನಿತ್ತು, ವಿರಾಟ್ ಕೊಹ್ಲಿ ಅವರು ಹೋಲ್ಡರ್ ಬೋಲಿಗೆ ಸೇಮ್ ಟು ಸೇಮ್ ಲೀಗ್ ಮ್ಯಾಚ್ ಅಲ್ಲಾಗ್ಲಿ ಅಥವಾ ಕ್ವಾಲಿಫೈರ್ 1 ಮ್ಯಾಚ್ ಅಲ್ಲಾಗ್ಲಿ ಸೇಮ್ ಟು ಸೇಮ್ ಔಟ್ ಆಗಿದ್ರು. ಒಂದು ಬೌನ್ಸ್ ಬಾಲ್ ಹೊಡಿಲಿಕ್ಕೆ ಅಂತ ಹೋಗ್ಬಿಟ್ಟು ಬಾಲ್ ಈಸಿಯಾಗಿ ಬ್ಯಾಟಿಗೆ ಟಚ್ ಆಗ್ಬಿಟ್ಟು ಬೋಲ್ಡ್ ಕೂಡ ಆದ್ರು. ಇನ್ನೊಂದು ಸೇಮ್ ಟು ಸೇಮ್ ಅದೇ ರೀತಿ ಆಗಿದ್ದು ಬ್ಯಾಟಿಗೆ ಟಚ್ ಆಗ್ಬಿಟ್ಟು ಬೌಲ್ ಕೂಡ ಬೋಲ್ಡ್ ಆದ್ರು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಹೋಲ್ಡರ್ ಬಾಲ್ ಸ್ವಲ್ಪ ನೋಡಿ ಮಾಡಿ ಆಡ್ಬೇಕು ವಿರಾಟ್ ಕೊಹ್ಲಿ ಅವರು. ಬಟ್ ಇಲ್ಲಿ ಚೇಸಿಂಗ್ ತಗೊಂಡ್ರೆ ಇನ್ ಕೇಸ್ RCB ಅವರು ಪಕ್ಕಾ ಚೇಸ್ ಮಾಡಿ ವಿನ್ ಅಂತ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ಅದಕ್ಕೆ ಹೇಳದಲ್ವಾ ಚೇಸ್ ಕಿಂಗ್ ಚೇಸ್ ಮಾಸ್ಟರ್ ಅಂದ್ಬಿಟ್ಟು. ಸೊ ಇವತ್ತು RCB ಚೇಸಿಂಗ್ ತಗೊಂಡ್ರೆ ಬರ್ಕೋಬಿಡಿ, ಇದು ಚೇಸಿಂಗ್ ತಗೊಂಡ್ಲಿ ಬ್ಯಾಟಿಂಗ್ ತಗೊಂಡ್ಲಿ ಗುರು ಫಸ್ಟ್ RCB ಪಕ್ಕ RCB ನ ಗೆಲ್ಲೋದು. ಗೆದ್ಬಿಟ್ಟು ಸೆಕೆಂಡ್ ಟೈಮ್ RCB IPL ಟ್ರೋಫಿನ ಲಿಫ್ಟ್ ಕೂಡ ಮಾಡ್ತಾರೆ. ಸೊ ನೋಡೋಣ, ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಇವತ್ತಿನ ಮ್ಯಾಚ್ಗೋಸ್ಕರ. ಸೊ ನಾನು ಹೇಳದೆ ಬೇಡ ಗುರು, ಎಂಟೈರ್ ವರ್ಲ್ಡ್ ನ ಇವತ್ತಿನ ಮ್ಯಾಚ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ನಂಗಂತೂ ಗೊತ್ತೇ ಇದೆ ಅದು. ಇನ್ನು ನಮ್ಮ RCB ಕಡೆ ನಾನು ನಿಮ್ಗೆ ಹೇಳಿದೆ, ಈ ಕಡೆ GTಯ ಬೌಲಿಂಗ್ ಹೇಳಿದೆ, ಬ್ಯಾಟಿಂಗ್ ಹೇಳಿದೆ, ಯಾರು ಆಡಬಹುದು ಅಂದ್ಬಿಟ್ಟು. ನಮ್ಮ RCB ತಗೊಂಡ್ರೆ ಈ ಕಡೆ ನಮ್ಮ ಸ್ಟಾರ್ಟಿಂಗ್ ವೆಂಕಟೇಶ್ ಅಯ್ಯರ್ ಇವತ್ತು ಸ್ವಲ್ಪ ಫ್ಲಾಪ್ ಕೂಡ ಆಡಬಹುದು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿರಾಟ್ ಕೊಹ್ಲಿ ಇವತ್ತು ಪಕ್ಕಾ ಒಂದು 50+ ಹೊಡಿತಾರೆ. ಇನ್ ಕೇಸ್ ಜಾಸ್ತಿ ಸ್ಕೋರ್ ಬಂತು ಅಂದ್ರೆ ಸೆಂಚುರಿ ಅಂತ ಫಿಕ್ಸ್ ಗುರು. ಇನ್ನ ಪಡಿಕಲ್ ಅವರು ಅಷ್ಟೇ 50 ಅಂತೂ ಮಾಡ್ತಾರೆ ಇವತ್ತು. ಪಡಿಕಲ್ ವಿರಾಟ್ ಕೊಹ್ಲಿಯಿಂದ ಒಳ್ಳೆ ಬ್ಯಾಟಿಂಗ್ ಕೂಡ ಬರಬಹುದು. ಅದನ್ನ ಬಿಟ್ರೆ ಕ್ಯಾಪ್ಟನ್ ಪಟ್ಟಿದಾರ್, ಇನ್ ಕೇಸ್ ಎಲ್ಲಾದ್ರು ವೆಂಕಟೇಶ್ ಅಯ್ಯರ್ ವಿರಾಟ್ ಕೊಹ್ಲಿ ಪಡಿಕಲ್ ಔಟ್ ಆಗಲ್ಲ, ಪಡಿಕಲ್ ವರ್ಗು ವಿರಾಟ್ ಕೊಹ್ಲಿ ಬಿಟ್ರೆ. ಬಟ್ ನೋಡೋಣ, ಇನ್ ಕೇಸ್ ಔಟ್ ಆದ್ರೂ 3 ವಿಕೆಟ್ ಹೋಯ್ತು ಅಂದ್ರೆ ಪಟ್ಟಿದಾರ್ ಅಂತೂ ಬರ್ತಾರೆ, ಸ್ವಲ್ಪ ಸ್ಕೋರ್ ಕೂಡ ಮಾಡ್ತಾ ಅನ್ಕೊಂಡಿದೀನಿ. ಗುಡ್ ಇನ್ನಿಂಗ್ಸ್ ಕೂಡ ಬರಬಹುದು ಪಟ್ಟಿದಾರ್ ಅವರ ಬ್ಯಾಟಿಂಗ್ ಇಂದ ಇವತ್ತು. ಅವ್ರೆಲ್ಲಾರು ಬಂದ್ರೆ ಇವತ್ತು ಪಕ್ಕ 30+ ರನ್ ಅಂತೂ ಹೊಡೆದೇ ಹೊಡಿತಾರೆ ಪಟ್ಟಿದಾರ್ ಅವರು. ಸೊ ನನ್ನ ಕೇಳಿದವರು ಇವತ್ತು RCB ವಿಕೆಟ್ 2ರಿಂದ 3 ಅಷ್ಟೇ ಹೋಗಬಹುದು. ಇನ್ ಕೇಸ್ ಹೋಗಲ್ಲ ಅಂತಂದ್ರೆ ಮಾತ್ರ ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲ್ ಇಬ್ಬರೇ ಕೂಡ ಮ್ಯಾಚ್ ಮುಗಿಸ್ತಾರೆ ಅಂತ ಅನ್ಕೊಂಡಿದೀನಿ. ಇನ್ನ ಬೌಲಿಂಗ್ ಅಲ್ಲಿ ತಗೊಂಡ್ರೆ ಗುರು ಆಸಿಸ್ ಬ್ಲಡ್, ಆಸಿಸ್ ನ ಬೌಲರ್ ಏನಿದ್ದಾರೆ ಹೆಜಲ್ವುಡ್ ಅಂತ ಹೇಳ್ಬಹುದು. ಸೊ ಲಾಸ್ಟ್ IPL ಅಷ್ಟೇ ಗುರು, ಈ ಮನುಷ್ಯ ಹೆಂಗೆ ಅಂದ್ರೆ ಆಡಿರುವಂತಹ ಫೈನಲ್ ಮ್ಯಾಚ್ ಯಾವ್ದು ಕೂಡ ಲಾಸ್ ಆಗೇ ಇಲ್ಲ. ಸೊ ಇವತ್ತು ಅಷ್ಟೇನೆ RCB ಗೆಲ್ಲುತ್ತೆ ಅಂತ ಅದೇ ಕಂಡೀಷನ್ ಅಲ್ಲಿ, ಅದೇ ಗ್ಯಾರಂಟಿ ಮೇಲೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ IPL ಸೇಮ್ ಟು ಸೇಮ್ ಗುರು, ಫೈನಲ್ ಮ್ಯಾಚ್ ಅಲ್ಲಿ ಗೆಲ್ಲಿಕ್ಕೆ ಇವರು ಕೂಡ ಕಾರಣ ಹೆಜಲ್ವುಡ್ ಅವರು. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಗುಡ್ ಸ್ಪೆಲ್ ಬರಬಹುದು ಅಂತ ಅನ್ಕೊಂಡಿದೀನಿ. ಪಕ್ಕ ಇರುವ 3 ವಿಕೆಟ್ ಅಂತೂ ಬಿದ್ದೇ ಬೀಳುತ್ತೆ. ಅದ್ರಲ್ಲೂ ಪವರ್ ಪ್ಲೇ ಅಂತೂ ಪಕ್ಕ 1 ವಿಕೆಟ್ ಅಂತೂ ಬಿದ್ದೇ ಬೀಳುತ್ತೆ ಹೆಜಲ್ವುಡ್ ಅವರಿಗೆ. ಇನ್ನ ಹೆಜಲ್ವುಡ್ ಅವ್ರನ್ನ ಬಿಟ್ಟು ನಮ್ಮ ಇಂಡಿಯನ್ ಸ್ವಿಂಗ್ ಕಿಂಗ್ ಅಂತಾನೆ ಕರ್ಸ್ಕೊಳ್ತಾ ಇರುವ ಭುವನೇಶ್ವರ್ ಕುಮಾರ್ ಗುರು ಫಸ್ಟ್ ಓವರ್ ಅಂತೂ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಓವರ್ ವಿಕೆಟ್ ಬೀಳ್ತಾ ಹೇಳ್ತಾ ಇಲ್ಲ, ಬಟ್ ಇವರಿಗಂತೂ ಎಂಟೈರ್ ಮ್ಯಾಚ್ ಅಲ್ಲಿ 2 ವಿಕೆಟ್ ಅಂತೂ ಬಿದ್ದೇ ಬೀಳುತ್ತೆ. ಹೆಜಲ್ವುಡ್ ಅವ್ರಿಗೆ ಬೀಳುತ್ತೆ ಅಂಡ್ ಇವ್ರಿಗೆ ಕೂಡ ಬೀಳುತ್ತೆ ಇವತ್ತು GT ಅಗೇನ್ಸ್ಟ್. ಸೊ ನೋಡೋಣ, ಇವತ್ತಿನ ಮ್ಯಾಚ್ಗೋಸ್ಕರ ನಾನಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಆಡ್ತಾರೆ RCB ಅಂದ್ಬಿಟ್ಟು. ಬಟ್ ನಾನಲ್ಲಿ RCB ಅಂತ ಬಂದಾಗ ಪ್ರೆಡಿಕ್ಷನ್ ಅಂತೂ RCB ಗೆ ಕೊಡೋದು ಸೋಲಿ ಗೆಲ್ಲಿ. ಬಟ್ ತಾನು ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಪಕ್ಕ 99%, ನೀವು 1% ಮಾತ್ರ ಹಿಡ್ಕೊಳ್ಳಿ ಅಷ್ಟೇ RCB ಗೆಲ್ಲಲ್ಲ ಅಂದ್ಬಿಟ್ಟು. ಇನ್ನ ಏನು ಇದೆ ರಿಮೈನಿಂಗ್ 99% RCB ನೇ ವಿನ್ ಆಗೋದು ಇವತ್ತಿನ ಮ್ಯಾಚ್ ಅಲ್ಲಿ. ಇನ್ನ IPL ಮುಗೀತು, ಮುಂದೆ ನನ್ನ ವಿಡಿಯೋಸ್ ನ ಅಪ್ಲೋಡ್ ಮಾಡಲ್ಲ ಅಂತ ಅನ್ಕೊಂಡ್ಲೇ ಬಿಡಿ ನೀವು. ನೆಕ್ಸ್ಟ್ ವರ್ಲ್ಡ್ ಕಪ್ ಕೂಡ ಬರುತ್ತೆ ವುಮೆನ್ಸ್ ಇಂದು, ಅದಕ್ಕೆ ಮೀರಿ ಬೇರೆ ಬೇರೆ ಸ್ಪೋರ್ಟ್ಸ್ ನ್ಯೂಸ್ ಕೂಡ ಇರುವಂತದ್ದು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನನ್ನ ವಿಡಿಯೋಸ್ ಅಲ್ಲಿ ಅಥವಾ ನನ್ನ ಚಾನಲ್ ನಲ್ಲಿ. ಸೊ ಅದಕ್ಕೂ ಮುಂಚೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಿಮ್ಗೆ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ. ಸೊ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಗುರು. ಸಿಗುವ ನಾಳಿನ ವಿಡಿಯೋದಲ್ಲಿ ಅವ್ರಿಗೆ RCB ಗೆಲ್ಲಿ ಬಿಡ್ಲಿ ವಿಡಿಯೋ ಅಂತ ಮಾಡೇ ಮಾಡ್ತೀನಿ. ಬಟ್ ಗೆಲ್ಲುತ್ತೆ ಅಂತ ನಂಗಂತೂ ಹೋಪ್ ಇದೆ. RCB ಫ್ಯಾನ್ಸ್ ಯಾರು ಕೂಡ ಸೋಲುತ್ತೆ ಅಂತ ಅನ್ಕೊಂಬಿಡಿ, ಇವತ್ತು ಗೆದ್ದೇ ಗೆಲ್ಲುತ್ತೆ. ಹಾಗಾಗಿ ಸಿಗುವ ಮುಂದಿನ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.